ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಆರ್ಟೆಕ್ ಇನ್ಫೋ ಕನ್ನಡ ಯೂಟ್ಯೂಬ್ ಚಾನೆಲ್. ಈ ಒಂದು ವಿಡಿಯೋದಲ್ಲಿ ನೀವು ಯೋನೋ ಎಸ್ಬಿಐ ಆಪ್ ಉಪಯೋಗಿಸಿಕೊಂಡು ಯಾವ ರೀತಿಯಾಗಿ ನಿಮ್ಮ ಬ್ಯಾಂಕ್ ಅಕೌಂಟ್ ಇಂದ ಇನ್ನೊಂದು ಬ್ಯಾಂಕ್ ಅಕೌಂಟ್ ಗೆ ಮನಿ ಟ್ರಾನ್ಸ್ಫರ್ ಮಾಡಬಹುದು ಅಂತ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೀವೇನಾದ್ರೂ ಎಸ್ಬಿಐ ಯೂಸರ್ಸ್ ಆಗಿದ್ರೆ ನೀವು ಯೋನೋ ಎಸ್ಬಿಐ ಆಪ್ ಉಪಯೋಗಿಸಿಕೊಂಡು ನಿಮಗೆ ಬೇಕಾದ ರೀತಿಯಲ್ಲಿ ನೀವು ದುಡ್ಡನ್ನ ಕಳಿಸಬಹುದು. ಬೇರೆಯವರ ಬ್ಯಾಂಕ್ ಅಕೌಂಟ್ ಗೆ ಆಗಿರ್ಬೋದು, ಹಾಗೆ ಬೇರೆಯವರ UPI ಪೇಮೆಂಟ್ ಮುಖಾಂತರನು ಕೂಡ ಮಾಡ್ಕೋಬಹುದು. ಪ್ರತಿಯೊಂದು ಡೀಟೇಲ್ಸ್ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣಿಸ್ತಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮೊದಲಿಗೆ ನೀವು ಯೋನೋ ಎಸ್ಬಿಐ ಆಪ್ ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ತಕ್ಷಣ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುವಂತದ್ದು. ಅಲ್ಲಿ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿ, ಅಲ್ಲಿ UPI ಪೇಮೆಂಟ್ಸ್ ಅಂತ ಇದೆ ನೋಡಬಹುದು. ಅಲ್ಲಿ ನಿಮಗೆ 4 ಆಪ್ಷನ್ ತೋರಿಸ್ತಾ ಇದೆ. ಮೊದಲನೇ ಆಪ್ಷನ್ ನೋಡಬಹುದು, ಪೇ ಟು ಮೊಬೈಲ್ ನಂಬರ್ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಮೊಬೈಲ್ ನಂಬರ್ಗೆ ಡೈರೆಕ್ಟ್ ಆಗಿ ಕಳಿಸಬಹುದು. ಅಂತಂದ್ರೆ ನೀವು ಯಾರಿಗೂ ದುಡ್ಡು ಕಳಿಸ್ಬೇಕು ಅಂತಿದ್ರೆ ನೋಡಿ, ಅವ್ರ ಹತ್ರ ಫೋನ್ ಪೇ, ಗೂಗಲ್ ಪೇ ಇದ್ರೆ ಡೈರೆಕ್ಟ್ ಆಗಿ ಹೋಗುತ್ತೆ ಅವ್ರ ಮೊಬೈಲ್ ನಂಬರ್ ಹಾಕಿದ್ರೆ. ನಂತರ ಸೆಕೆಂಡ್ ಆಪ್ಷನ್ UPI ID ಮುಖಾಂತರ ಅವರ UPI ID ಹಾಕಿದ್ರೆ ಆಯ್ತು, ಅದರಿಂದ ನೀವು ದುಡ್ಡನ್ನ ಕಳಿಸಬಹುದು. ಹಾಗೆ ಮೂರನೇ ಆಪ್ಷನ್ ನೋಡಬಹುದು, ಬ್ಯಾಂಕ್ ಡೀಟೇಲ್ಸ್ ಅಂತ ಇದೆ. ಬ್ಯಾಂಕ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುವಂತದ್ದು. ನೀವು ಯಾವ ಬ್ಯಾಂಕ್ ಅಕೌಂಟ್ಗೆ ಕಳಿಸ್ತೀರಾ ನೋಡಿ, ಆ ಒಂದು ಬ್ಯಾಂಕ್ ಅಕೌಂಟ್ ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಕೆನರಾ ಬ್ಯಾಂಕ್ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಕೆನರಾ ಬ್ಯಾಂಕ್ ಅಕೌಂಟ್ಗೆ ನಾನು ಅಮೌಂಟ್ ಕಳಿಸ್ಬೇಕು. ಸೊ ಕೆನರಾ ಬ್ಯಾಂಕ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಂತರ ನಿಮ್ಮ ಅಕೌಂಟ್ ನಂಬರ್ ಕೇಳುತ್ತೆ. ನೀವು ಯಾರಿಗೆ ದುಡ್ಡು ಕಳಿಸ್ಬೇಕು ನೋಡಿ ಅವರ ಒಂದು ಅಕೌಂಟ್ ನಂಬರ್ ನೀವು ಇಲ್ಲಿ ಎಂಟ್ರಿ ಮಾಡ್ಕೊಳ್ಳಿ. ನಾನು ಈಗ ಕೆನರಾ ಬ್ಯಾಂಕ್ ಅಕೌಂಟ್ ನಂಬರ್ ನ ಇಲ್ಲಿ ಎಂಟ್ರಿ ಮಾಡ್ಕೊಳ್ತಾ ಇದ್ದೀನಿ. ಅಕೌಂಟ್ ನಂಬರ್ ಹಾಕಿದ ತಕ್ಷಣ ಅಲ್ಲಿ ಕೆಳಗಡೆ ವೆರಿಫೈ ಅಂತ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡ್ಕೊಂಡ್ರೆ ನೋಡಬಹುದು ವೆರಿಫಿಕೇಶನ್ ಆಗುತ್ತೆ, ಹಾಗೆ ಹೆಸರು ಕೂಡ ಬರುತ್ತೆ. ನಂತರ ನೀವು ಕರೆಕ್ಟ್ ಆಗಿದೆಯೋ ಇಲ್ವಾ ಅಂತ ಚೆಕ್ ಮಾಡಿಕೊಂಡು ನೀವು ಇಲ್ಲಿ ಎಷ್ಟು ಅಮೌಂಟ್ ಬೇಕು ಅಷ್ಟು ನೀವು ಕೂಡ ಇಲ್ಲಿ ಎಂಟ್ರಿ ಮಾಡಿಕೊಂಡು ಪೇನ ಮಾಡಬಹುದು. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.